ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ಒಂದು ಪ್ರವಾಸ ಕಥನ ಹೇಳ್ತೇನೆ. ಅದು ಭಾರತ ದರ್ಶನ ಅಂತ ಒಂದು ಪೀಠಿಕೆಯನ್ನು ಹೇಳಿಬಿಟ್ಟು ಮುಂದೆ ಅದನ್ನು ಕಥನವನ್ನು ಹೇಳ್ತೇನೆ. ನಮ್ಮ ಹಿರಿಯರು ಹೇಳ್ತಾಯಿದ್ರು, ಕೋಶ ಓದು, ದೇಶ ತಿರುಗು ಅಂತ. ಅದೇ ಥರ ನಾವು ಈಗ ಭಾರತದ ಬಗ್ಗೆ ಹೇಳಬೇಕು ಅಂತಂದರೆ, ಸಿಂಧೂ ನಾಗರಿಕತೆಯಿಂದ ಈ ದೇಶದ ಇತಿಹಾಸ ಆರಂಭವಾಗ್ತದೆ. ಇಲ್ಲಿ ಹಲವಾರು ಪೌರಾಣಿಕ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು, ಪ್ರಕೃತಿ ವಿಸ್ಮಯಗಳು, ನದಿ, ಸಮುದ್ರ, ಪರ್ವತಗಳ ಸಾಲು, ಜಲಪಾತ, ನಿತ್ಯ ಹರಿದ್ವರ್ಣ ಕಾಡು, ಮರುಭೂಮಿ ಎಲ್ಲವೂ ಇದೆ. ಎಲ್ಲ ಧರ್ಮದವರು ವಾಸಿಸುವ ಶಾಂತಿಯ ತೋಟ. ಹಲವಾರು ಮತ, ಧರ್ಮ, ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಹೊಂದಿದೆ. ಇದನ್ನು ನಾವು ಬಹುತ್ವ ಭಾರತ ಅಂತ ಹೇಳಿ ಕರಿತೇವೆ. ಈಗ ನಾನು ಈ ಪ್ರವಾಸ ಕಥನದ ಏನು ಹೇಳಬೇಕು ಅಂತಂದರೆ, ಇದು IRCTC ಅಂತ, ಅವರು ರೈಲ್ವೆ ಒಂದು ಸಂಸ್ಥೆ ಇದೆ, ಅಂಗಸಂಸ್ಥೆ. ಅವರು ಅದೊಂದು ಇದನ್ನು ಭಾರತ ದರ್ಶನ ಅಂತ ಒಂದು 2 ಟೂರನ್ನು ವರ್ಷದಲ್ಲಿ ಏರ್ಪಡಿಸ್ತಾರೆ. ಒಂದು ಉತ್ತರ ಭಾರತ ಇದ್ದರೆ ಇನ್ನೊಂದು ಹೆರಿಟೇಜ್ ಟೂರು ಅಂತ ಹೇಳ್ತಾರೆ. ನಾನು ಹೋಗಿದ್ದು ಹೆರಿಟೇಜ್ ಟೂರು. ಇದು ಕಾಲ 15 ದಿನಗಳ ಕಾಲ ಹೋಗಬೇಕಾಗತ್ತೆ. ಆಮೇಲೆ ಇದರ ಪ್ರೈಸ್ ಬಂದುಬಿಟ್ಟು, ಇದು ನಾನು ಒಂದು 5 ವರ್ಷ ಹಿಂದೆ ಹೋಗಿದ್ದು. ಆವಾಗ ಅದರ ಪ್ರೈಸು 10,000 ರೂಪಾಯಿ ಇಟ್ಟಿದ್ದರು 15 ದಿವಸಕ್ಕೆ. ಅದರಲ್ಲಿ ಎಲ್ಲ ವೆಚ್ಚಗಳು ಸೇರಿಕೊಂಡಿರುತ್ತೆ. ಇದು ಮತ್ತು ಅವರು ನಮಗೆ ಟಿಕೆಟ್ ಮಾಡುವಾಗ ಕೆಲವೊಂದು ಹೇಳ್ತಾರೆ, ಅಂದರೆ ವಸ್ತುಗಳು, ಈಗ ಬಕೆಟು, ಜಗ್ಗು ಮತ್ತು ಬ್ಯಾಟ್ರಿ, ಈ ಥರದ್ದೆಲ್ಲ ವಸ್ತುಗಳು ನೀವು ತೊಗೊಂಬರ್ಬೇಕು ಅಂತ ಹೇಳಿರ್ತಾರೆ. ಅಲ್ಲಿ ಭಾಳ ಇದು ಬ್ಯಾಟ್ರಿ ಯೂಸ್ ಆಗುತ್ತೆ. ಬಟ್ ಈ ಬಕೆಟೆಲ್ಲ ಸಾಮಾನ್ಯ ಎಲ್ಲ ಕಡೆ ಅದು ಎಲ್ಲ ವ್ಯವಸ್ಥೆ ಇರುತ್ತೆ. ಆದರೂ ಅವರು ಹೇಳಿರ್ತಾರೆ, ತೊಗೊಂಡೋದ್ರೂ ಒಳ್ಳೆಯದು, ಅದು ಏನು ತೊಂದರೆ ಇಲ್ಲ. ನಾನು ಹೋದಾಗ ಅಂದರೆ ನಮ್ಮ ಇದು ಹೆಂಗೆ ಇತ್ತು ಅಂದರೆ, ಅದು ಒಂದು ಹೆರಿಟೇಜ್ ಟೂರು. ಅದರಲ್ಲಿ 500 ಜನ ಅವಕಾಶ. ಅದರಲ್ಲಿ ಎಲ್ಲ ಸೆಕೆಂಡ್ ಕ್ಲಾಸ್ ಬರ್ತು. ಇದಿಲ್ಲ 3 ಟೈರ್ AC ಎಲ್ಲ ಇಲ್ಲ, ಒಂದೇ ಥರ ಸಿಸ್ಟಮ್ ಎಲ್ಲ. ಇದು ಅಷ್ಟೇ, ಯಾವುದು ನೀವು ಬೋರ್ಡಿಂಗು ಅಷ್ಟೇ, ಎಲ್ಲ ಹಾಲು, ಕೆಲವೆಲ್ಲ ರೂಮ್ಗಳು ಸಿಕ್ಕೋದು, ಇಲ್ಲಾಂದರೆ ಹಾಲಲ್ಲಿ ಮಲ್ಕೊಳ್ಳೋದು, ಆ ಥರ ಸಾಮೂಹಿಕ ಎಲ್ಲ ಈ ಥರ ವ್ಯವಸ್ಥೆ ಇರುತ್ತೆ. ಆಯಿತಾ. ಇದು ನಾವು ಹೋಗಿದ್ದು ಇದರಲ್ಲಿ ಎಲ್ಲಿಂದ ಅಂದರೆ, ಫಸ್ಟು ಸ್ಟಾರ್ಟು KR ಪುರಮಲ್ಲಿ ಹೋಗಿದ್ದು. ಅಲ್ಲಿ ಹೆಚ್ಚಿನ ಜನ ಎಲ್ಲ ತಮಿಳ್ನಾಡವ್ರು ಬಂದಿದ್ದರು, ಮಧುರೈ ಬಂದಿದ್ದರು. ಸ್ವಲ್ಪ ಕೇರಳದವ್ರು ಇದ್ದರು. ಕರ್ನಾಟಕದವರು ಒಂದು 50ರಿಂದ 100 ಜನ ಇದ್ದರು. ಕರ್ನಾಟಕದವರು ಇದ್ದರು. ಜಾಸ್ತಿ ಜನ ಎಲ್ಲ ತಮಿಳ್ನಾಡವರು ಬಂದಿದ್ದರು. ಅದು ಅಲ್ಲಿಂದ ಹೊರಡುತ್ತೆ, ಮಧುರೈಯಿಂದ ಬಂದು ಬೆಂಗಳೂರಿಗೆ ಬರುತ್ತೆ. ನಾವು ಬೆಂಗಳೂರಲ್ಲಿ KR ಪುರಮಲ್ಲಿ ಹತ್ಕೊಂಡಿದ್ದು. ಅದೇನು ಅಂದ್ರೆ, ನಮಗೆ ಒಂದು 5:30ಗೆ ಅಲ್ಲಿ ರಿಪೋರ್ಟ್ ಮಾಡಿ ಅಂತ ಹೇಳಿದರು. ಮತ್ತು ಟ್ರೈನು ಲೇಟ್ ಆಯಿತು. ಅವ್ರು ಬರೋತ್ತಿಗೆ 9:30 ಆಯಿತು. ಅಲ್ಲೇ ಮತ್ತೆ ಎಲ್ಲ ನಮಗೆ ಬರೋರೆಲ್ಲ ಇದ್ದರು, ಜೊತೆಗೆ ಮಾತಾಡಿಕೊಂಡು ಟೈಮ್ ಆಯಿತು ಅಲ್ಲಿ. ಆಮೇಲೆ ರಾತ್ರಿ ಎಲ್ಲ ಜರ್ನಿಯಾಗಿ ನಾವು ಬೆಳಿಗ್ಗೆ ಮಂಗಳೂರು ಹೋದ್ವಿ. ಮಂಗಳೂರಲ್ಲಿ ಏನೂ ನೋಡಲಿಕ್ಕಿಲ್ಲ, ಅವರೇನೂ ತೋರಿಸೋದಿಲ್ಲ. ಆಮೇಲೆ ನೆಕ್ಸ್ಟು ಗೋವಾ ಹೋಗೋತ್ತಿಗೆ ಮತ್ತೆ ಸಾಯಂಕಾಲ ಆಗಿಬಿಟ್ಟಿತ್ತು, ಒಂದು 5:30-6 ಗಂಟೆ ಆಗಿತ್ತು. ಆಮೇಲೆ ಅಲ್ಲಿಂದ ಒಂದು ಪಂಜಿಮ್ ಅಂತ, ಅಲ್ಲಿ ರೈಲಲ್ಲಿ ಇಳಿಸಿದ್ರು. ಆಮೇಲೆ ಅಲ್ಲಿಂದ ಒಂದು ಬಸ್ ಮಾಡಿಸಿ ನಮಗೆ ಇಲ್ಲಿ ಅಲ್ಲೊಂದು ಆಶ್ರಮ, ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಆಶ್ರಮ ಇದೆ. ಅಲ್ಲಿ ತೊಗೊಂಡು ಅಲ್ಲಿ ಎಲ್ಲ ವಸತಿ ವ್ಯವಸ್ಥೆ ಮಾಡಿದರು. ಊಟನೂ ಅಲ್ಲೇ ಕೊಟ್ಟರು. ರಾತ್ರಿ ಎಲ್ಲ ಅಲ್ಲೇ ಇದ್ವಿ. ಬೆಳಿಗ್ಗೆ ಮತ್ತೆ ಟಿಫನ್ನೆಲ್ಲ ಮಾಡಿಕೊಂಡು 8:30ಗೆ ಬಿಟ್ಟಿತ್ತು. 8:30ಗೆ ಬಿಟ್ಟರೆ ಫಸ್ಟು ನಮಗೆ ಬೆಳಿಗ್ಗೆ ಎಲ್ಲ ಚರ್ಚ್ ತೋರಿಸಿದ್ರು. ಬೆಳಿಗ್ಗೆ ಚರ್ಚು, ಮತ್ತು ಒಂದು ದೇವಸ್ಥಾನ ತೋರಿಸಿದ್ರು. ಆಮೇಲೆ ಸಾಯಂಕಾಲ ಬಂದ್ಬಿಟ್ಟು ಕಾಳಂಘಟ್ ಬೀಚ್ ಅಂತ ಇದೆ, ಕೋಳಂಘಟ್ ಬೀಚ್, ಅಲ್ಲಿ ಇದ್ವಿ. ಅಲ್ಲೊಂದು 2-3 ಅವರು ಕೊಟ್ಟಿದ್ದರು ಟೈಮು ಕೊಟ್ಟು. ಆಮೇಲೆ ರಾತ್ರಿ ಅಲ್ಲಿಂದ ಮತ್ತೆ ಹೊರಟು ಮತ್ತು ಬೆಳಿಗ್ಗೆ ಪನ್ವೇಲ್ ಅಂತ, ಮುಂಬೈ ಹತ್ತಿರ ಒಂದು ಪನ್ವೇಲ್ ಅಂತ ಸ್ಟೇಷನ್ ಸಿಗುತ್ತೆ. ಅಲ್ಲಿ ಬೆಳಿಗ್ಗೆ ಒಂದು 5 ಗಂಟೆ ಏನೋ ಆಗಿತ್ತು ಅಲ್ಲಿ ಹೋಗಬೇಕು ಪನ್ವೇಲು. ಅಲ್ಲಿ ಇಳಿಸಿದರು. ಮತ್ತು ಹೋಗೋತ್ತಿಗೆ ಟಿಫನ್ ಎಲ್ಲ ಕೊಟ್ಟು ಕಳಿಸಿದ್ರು. ಅಷ್ಟು ಬೇಗ 5 ಗಂಟೆಗೆ ಕೊಟ್ಟು ಕಳಿಸಿದರು. ಅಲ್ಲಿಂದ ಬಸ್ಸು ಒಂದು 2-3 ಅವರ್ ಆಗುತ್ತೆ. ಅದು ಸೀದಾ ಮುಂಬೈ, ಪನ್ವೇಲ್ ಟು ಮುಂಬೈಲಿ ನಾವು ಮೈನ್ ಅಂದರೆ ಇಂಡಿಯಾ ಗೇಟು ಮತ್ತು ಎಲಿಫೆಂಟ ತುಂಬ ಬ್ಯೂಟಿಫುಲ್ ಆಗಿದೆ ಅದು ನೋಡಲಿಕ್ಕೆ.
ಎಲಿಫೆಂಟ ತುಂಬ ಚೆನ್ನಾಗಿದೆ. ಅದು ಒಂದು 1 ಅವರು ಬೋಟಲ್ಲಿ ಇದು ಲಾಂಚ್ ಥರ ಇರುತ್ತೆ, ಅದರಲ್ಲಿ ಹೋಗಬೇಕು, 1 ಅವರು ಹೋಗಬೇಕು. ಹೋದ್ಮೇಲೆ ಅಲ್ಲಿ ಒಂದು ದ್ವೀಪ ಥರ ಇದೆ, ಅಲ್ಲೆಲ್ಲ ಹಳೆ ಕಾಲದ ಕೆತ್ತನೆ ಎಲ್ಲ ಇದೆ, ಎಲ್ಲ ಬುದ್ಧಿಸಮ್ ಬಗ್ಗೆನೇ ಇರೋದು. ಆಮೇಲೆ ಆ ಜಾಗನೂ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು 3-4 ಅವರ್ಸು ಅಲ್ಲಿ ಎಲ್ಲ ನೋಡಿದ್ವಿ, ಚೆನ್ನಾಗಿದೆ ಅಲ್ಲಿ. ಅದಾನಂತರ ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿದರು. ಅಲ್ಲಿಂದ ಮತ್ತೆ ಬಂದು ಅಲ್ಲಿ ಮುಂಬೈಲಿ ಅಲ್ಲಿ ಇಂಡಿಯಾ ಗೇಟ್ ಹತ್ರ ಒಂದು ಮ್ಯೂಸಿಯಮ್ ಇದೆ, ಅದನ್ನು ನೋಡಿದ್ವಿ. ನೋಡಿಬಿಟ್ಟು ರಾತ್ರಿ ದಾದರ್ ಆಂಧ್ರ ಭವನ ಅಂತ ಇದೆ ದಾದರಲ್ಲಿ, ಅಲ್ಲಿ ನಮಗೆ ವಸತಿ ವ್ಯವಸ್ಥೆ ಮಾಡಿದರು. ಅಲ್ಲಿ ರಾತ್ರಿ ಊಟ ಮುಗಿಸ್ಕೊಂಡು ಬೆಳಿಗ್ಗೆ ಏನಾಯ್ತಂದರೆ, ಬೆಳಿಗ್ಗೆ ಒಂದು ಸಿದ್ಧಿವಿನಾಯಕಕ್ಕೆ ಹೋಗಬೇಕಾಗಿತ್ತು. ಅವ್ರ ಪ್ಲ್ಯಾನಲ್ಲಿ ಇರಲಿಲ್ಲ, ಒಂದಿಷ್ಟು ಜನ ಹೋಗಿ ಬಂದರು. ನಾವು ಅಂದರೆ ನಮಗೆ ಇದಿರಲಿಲ್ಲ, ಇನ್ಫಾರ್ಮೇಷನ್ ಇರಲಿಲ್ಲ, ನಾವು ಹಂಗೆ ಅಲ್ಲೇ ಇದ್ವಿ. ಇವರು ಹೊರಡೋ ಹೊತ್ತಿಗೆ ತುಂಬ ಲೇಟ್ ಮಾಡಿಬಿಟ್ರು ಅವರು. ಮಧ್ಯಾಹ್ನ 2 ಗಂಟೆ ಮೇಲೇ ಹೊರಟರು. ಅಲ್ಲಿವರೆಗೆ ಸುಮ್ಮನೆ ಅಲ್ಲೇ ಇದ್ವಿ ನಾವು, ಇದು ಆಂಧ್ರ ಭವನದಲ್ಲಿ. ಅಷ್ಟೊತ್ತಿಗೆ ನೋಡ್ಕೊಂಬರ್ಬೋದಿತ್ತು, ನಮ್ಗೆ ಗೊತ್ತಿಲ್ಲ, ಸಿದ್ಧಿವಿನಾಯಕ ಮಿಸ್ ಆಯಿತು. ಆಮೇಲೆ ಜುಹು ಬೀಚು ಅಂತ ಏನೋ ತೋರಿಸ್ತೀನಿ ಅಂದರು, ಅದು ಕರ್ಕೊಂಡು ಹೋಗಲಿಲ್ಲ. ನೆಕ್ಸ್ಟು ಅಲ್ಲಿ ಯಾವುದೋ ಒಂದು ಗಾರ್ಡನ್ ತೋರಿಸಿದ್ರು, ಆಯಿತಾ, ಅಷ್ಟೇ. ಮುಂಬೈಲಿ ಏನೂ ತೋರಿಸಲೇ ಇಲ್ಲ. ಮತ್ತು ರಾತ್ರಿ ಜರ್ನಿ ಮಾಡಿ ನೆಕ್ಸ್ಟು ನಾವು ಏನು ಹೋಗಿದ್ದು ಅಂದರೆ ಇದಕ್ಕೆ, ಇಲ್ಲಿ ಔರಂಗಾಬಾದು. ಅದು ಅಲ್ಲಿಂದ ಒಂದು ತುಂಬ ದೂರ ಆಗುತ್ತೆ, ಒಂದು 500 ಕಿಲೋಮೀಟ್ರ್ ಆಗುತ್ತೆ ಔರಂಗಾಬಾದು. ಅಲ್ಲಿ ಹಾಲ್ಟ್ ಮಾಡಿ ಬೆಳಗ್ಗೆ ಅಲ್ಲಿ ನಾವು ಅಜಂತ ತೋರಿಸಿದ್ರು. ಅಜಂತ ಅದೊಂದೇ ಒಂದು ಈ ಟೂರಲ್ಲಿ ನೋಡೋಂಥ ಪ್ಲೇಸ್. ಅದು ತುಂಬ ಚೆನ್ನಾಗಿದೆ ಅಜಂತ. ಅದು 26 ಬುದ್ಧನ ಗುಹೆಗಳಿದ್ದಾವೆ. ಸ್ವಲ್ಪ ಒಂದೊಂದು ಕೆತ್ತನೆಗಳೆಲ್ಲ ಸಿಮಿಲಾರಿಟಿ ಇದೆ, ಎಲ್ಲ ಒಂದೇ ಥರ ಕಾಣುತ್ತೆ. ಬಟ್ಟು ಬ್ಯೂಟಿಫುಲ್ ಪ್ಲೇಸ್ ಅದು. ಅಜಂತ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ, ಆಯಿತಾ. ಅದೇ ವರ್ತು, ಈ ಟೂರ್ಗೆ ಅದೇ ವರ್ತು ಅಜಂತ. ಅಲ್ಲೊಂದು ಅದು ಎಷ್ಟು 44 ಡಿಗ್ರಿ, ನಾವು ಮೇದಲ್ಲಿ ಹೋಗಿದ್ದು 44 ಡಿಗ್ರಿ ಸೆಲ್ಸಿಯಸ್ಸು, ಅಷ್ಟು ಹೀಟು, ಬಿಸಿ ಗಾಳಿ. ಅಂಥದ್ರಲ್ಲಿ ಎಲ್ಲ ಹೋಗಿ ಎಲ್ಲನೂ ಅಷ್ಟು ಗುಹೆನೂ ನೋಡ್ಕೊಂಡು ಬಂದ್ವಿ. ಅದೊಂದು 3-4 ಅವರ್ಸ್ ಆಗುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ದೂರ, ಅಲ್ಲಿಂದ ಮತ್ತೊಂದು 30-40 ಕಿಲೋಮೀಟ್ರ್ ಬಿ ಕಮ್ಮಕ್ಬಾರ ಅಂತ ಒಂದಿದೆ ಜಾಗ. ಅದು ಔರಂಗಜೇಬ ತನ್ನ ಹೆಂಡತಿಗೆ ಏನೋ ಕಟ್ಸಿದ್ದಂಥ ಜಾಗ. ಅದೊಂಥರ ತಾಜ್ ಮಹಲ್ ಟೈಪೇ ಇದೆ. ಆ ಕಟ್ಟಡನೂ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ನಾವು ಬಿ ಮಕ್ಕಳ ನೋಡಿಕೊಂಡು ಅವತ್ತು ರಾತ್ರಿ ಹೊರಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಮತ್ತೆ ಹೈದ್ರಾಬಾದಲ್ಲಿ ವಸತಿ ಮಾಡಿ, ಆಮೇಲೆ ಅವತ್ತು ಅದು ಸ್ವಲ್ಪ ಹೊತ್ತು ಆದಮೇಲೆ ಸಾಯಂಕಾಲ ಹೊತ್ತಿಗೆ ಅವರು ಮತ್ತೆ ಬಸ್ ಮಾಡಿ ನಮಗೆ ಇದು ತೋರಿಸಿದ್ರು, ಯಾವುದು ಹುಸೇನ್ ಸಾಗರು, ಆಮೇಲೆ ಬಿರ್ಲಾ ಟೆಂಪಲ್ಲು. ಅದೆರಡು ಅವತ್ತು ನೋಡಿದ್ದು. ಅದು ಚೆನ್ನಾಗಿದೆ, ಹುಸೇನ್ ಸಾಗರ್ ಓಕೆ, ಬಿರ್ಲಾ ಟೆಂಪಲು ಚೆನ್ನಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇದು ಮ್ಯೂಸಿಯಮ್ ಹೋಗಿದ್ವಿ. ಇನ್ನು ಕೆಲವರು ರಾಮೋಜಿರಾವ್ ಫಿಲ್ಮ್ ಸಿಟಿ ನೋಡೋಕ್ಕೆ ಹೋದರು. ಅದು ಅವ್ರು ಸಪ್ರೇಟಾಗಿ ಹೋಗಬೇಕು. ಈಗ ಮುಂಚೆದು ಟೂರ್ ಪ್ಯಾಕೇಜೆಲ್ಲ ಇತ್ತು, ಆಮೇಲೆ ನಾವು ಅಲ್ಲಿ ಹೋಗಲ್ಲ ಅಂತ ಹೇಳಿದ್ರು. ಆಮೇಲೆ ಅದು ಒಂದು ಮ್ಯೂಸಿಯಮ್ ಒಂದು ನೋಡಿದ್ವಿ. ಮ್ಯೂಸಿಯಮ್ ವರ್ತು, ಅದು ನೋಡ್ಬೋದು. ಆಮೇಲೆ ನಮಗೆ ಅಲ್ಲಿ ಅಜಂತದಲ್ಲಿ ಏನು ಮಾಡಿದ್ರು ಅಂದರೆ, ಎಲ್ಲರ ಇವರು ಟೂರಲ್ಲಿ ಇತ್ತು, ಅದೇನೋ ಸಬು ಬೇಳೆ ಅದನ್ನು ತಪ್ಪಿಸ್ಬಿಟ್ರು, ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ಆ್ಯಕ್ಚುಲಿ ಎಲ್ಲರೂ ನಮ್ಮ ಟ್ರಿಪ್ಪಲ್ಲಿ ಇತ್ತು, ಅದು ನಂದು ಬಿಟ್ಟರು, ಅವರು ಮಿಸ್ ಮಾಡಿದ್ರು. ಆಮೇಲೆ ಇಲ್ಲಿ ಇದರಲ್ಲಿ ಅಷ್ಟೇ, ಹೈದ್ರಾಬಾದು ಅಷ್ಟೇ, ಮ್ಯೂಸಿಯಮ್ ಸಾಲಾರ್ ಜಂಗ್ ಮ್ಯೂಸಿಯಮ್ಮು, ಅದು ನೋಡಲೇಬೇಕಾದ ಜಾಗ. ಅದು ತುಂಬ ಚೆನ್ನಾಗಿದೆ. ಅಲ್ಲೊಂದು 3-4 ಅವರ್ಸು ನೋಡಿದ್ವಿ. ಆಮೇಲೆ ಅವತ್ತು ರಾತ್ರಿ ಬಿಟ್ಟು ನೆಕ್ಸ್ಟ್ ಡೇ ರಾತ್ರಿನ ಬೆಂಗಳೂರಿಗೆ ತಂದು ಬಿಟ್ಟ. ಒಟ್ಟು ಇದು 15 ದಿವಸದ ಕತೆ. ನಾನು ಸಿಂಪಲ್ಲಾಗಿ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಬೇಗ ಹೇಳ್ತಾಯಿದ್ದೀನಿ. 15 ದಿವಸದ್ದು ಎಲ್ಲ. ನಿಮಗೆ ಮೇನ್ ಪ್ರಾಬ್ಲಮ್ ಅಂದರೆ ಟ್ರೈನಲ್ಲಿ ನಿಮಗೆ ಅವರು ಈ ಟೂರಿಸ್ಟು ಟ್ರೈನ್ಗೆ ಹೋಗೋಕ್ಕೆ ಬಿಡೋಲ್ಲ. ಎಲ್ಲಿ ಹೋದರೂ 3 ಅವರು 4 ಅವರು ಕಾಯ್ಕೊಂಡಿರಬೇಕು. ನಿಮ್ಗೆ ಅರ್ಧ ಟೂರು ಬರೀ ಟ್ರ್ಯಾಕಲ್ಲೇ ನಿಲ್ಲಿಸಿರ್ತಾನೆ ಟ್ರೈನು. ಇದೊಂದು ಇದು ತೊಂದರೆ ಇದರಲ್ಲಿ. ಮತ್ತು ಏನಂದರೆ ಊಟದ ವ್ಯವಸ್ಥೆ, ಕಾಫಿ ತಿಂಡಿದು ಎಲ್ಲ ಚೆನ್ನಾಗಿತ್ತು, ಏನೋ ನೋ ಪ್ರಾಬ್ಲಮ್ಮು. ಮತ್ತು ಈ ವ್ಯವಸ್ಥೆ ಎಲ್ಲ ಅಂದರೆ ಇದು ಮಿಡ್ಲ್ ಕ್ಲಾಸಿಗೆಲ್ಲ ಅಷ್ಟು ಅನುಕೂಲ ಅಲ್ಲ. ಇದು ಕೆಳಗಡೆ ಅವರು ಬಜೆಟಲ್ಲೇ ಹೋಗಬೇಕು, ಒಂದು 10,000-15,000 ಒಳಗಡೆ ಹೋಗಬೇಕು ಅನ್ನೋರು ಇದನ್ನು ಆಯ್ಕೆ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಇದು ಇಲ್ಲ ಅಂಥ ಫೆಸಿಲಿಟಿ ಏನೂ ಇರೋದಿಲ್ಲ.
ಆದರೆ ಪ್ಲೇಸ್ಗಳು ಮಾತ್ರ ಎಲ್ಲ ಒಂದೇ ಅಲ್ವಾ, ಯಾವ ಟ್ರೈನಲ್ಲಿ ಹೆಂಗೋ ನೀವು ಎಂಥ ಕಂಫರ್ಟಾಗಿ ಹೋದರೂ ಪ್ಲೇಸ್ಗಳು ಅದೇ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಲ್ವ, ಅದರಲ್ಲೇನೂ ತೊಂದರೆ ಆಗೋಲ್ಲ. ಸ್ವಲ್ಪ ಇದಿರುತ್ತೆ, ನೀರಿನ ಟ್ರೈನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆಯಿತು ಎಲ್ಲೊಂದು ಕಡೆ. ಅದು ಅಂದರೆ ಒಂದು ಸ್ಟೇಷನ್ ನೀರು ತುಂಬಿಸೋ ಸ್ಟೇಷನ್ನು ಎಲ್ಲ ಕಡೆ ಇರೋಲ್ಲ, ಕೆಲವು ಕಡೆ ಇರುತ್ತೆ, ಅಲ್ಲಿ ಪಂಪ್ ಅದು ಎತ್ಕೊಳ್ಳಲ್ಲ, ಅದು ಆಗಲ್ಲ. ಅದು ಅಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಒಂದು ಕಡೆ ಏನೋ ನೀರಿಂದು ಸಮಸ್ಯೆ ಆಗಿತ್ತು, ಒಂದು 3-4 ಅವರ್ಸ್ ಎಲ್ಲ ಸಮಸ್ಯೆ ಆಗಿ ಸ್ವಲ್ಪ ಗಲಾಟೆ ಆಗಿತ್ತು. ಮತ್ತು ಗೈಡು ಸ್ವಲ್ಪ ಅವರು ಯುವಕರಿದ್ದರು, ಅವರು ನಮಗೆ ಕೋಆರ್ಡಿನೇಟರು, ಅವರು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅದಕ್ಕೆ ಎಲ್ಲ ಕಡೆಗಳಿದ್ದು ಪ್ರಯಾಸ ಅಂತ ಅಭಿಪ್ರಾಯಪಟ್ಟರು ಎಲ್ಲ. ಅಂದರೆ ಅಷ್ಟು ಎಲ್ಲೋ ನೋಡಬೇಕು ಅಂದ್ರೆ ತುಂಬ ಶ್ರಮನೂ ಆಗುತ್ತೆ. ಅದು ನಾವು ಬೇಸಿಗೆಯಲ್ಲಿ ಹೋಗಿದ್ದು, ಆ ಬಿಸಿಲು, ಉರಿ ಬಿಸಿಲಲ್ಲಿ ಮಹಾರಾಷ್ಟ್ರದಲ್ಲಿ. ಆಮೇಲೆ ಇದು ತುಂಬ ಇದು. ಆದರೆ ಏನಂದರೆ ನಮ್ಗೆ ಆ ನೋಡಿದ್ದು ಜಾಗಗಳೆಲ್ಲ ಅದು ನಮ್ಮ ಇದ್ರಲ್ಲಿ ನೆನಪಿರುತ್ತೆ, ಯಾವಾಗಲೂ ನೆನಪಿರುತ್ತೆ. ಪಿಕ್ಕ ಮಾಡಿದ್ರೆ ಓವರಾಲಾಗಿದೆ. ನಾನು ಹೇಳಿ ಒಂದು 10ಕ್ಕೆ 5 ಅಂಕ ಕೊಡ್ತೀನಿ ನಾನು ಈ ಟೂರ್ಗೆ. ಅವರು ಅದೇ ಇನ್ನೂ ಕೆಲವರು ಹೇಳಿದರು ನಾರ್ತ್ ಇಂಡಿಯಾ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು, ಇದರಲ್ಲಿ ಅಷ್ಟೊಂದು ಸರ್ವಿಸ್ ಕೊಡಲಿಲ್ಲ ಅವರು ಅಂತಲೂ ಕೆಲವರು ಮಾತಾಡ್ಕೊಂಡ್ರು. ಅದು 2 ಸಲ 3 ಸಲ ಹೋದವರೆಲ್ಲ ಬಂದಿದ್ದರು ಅದರಲ್ಲಿ, ಆಯಿತಾ. ಅದೇ ನಾನು ಹೇಳೋದು, ತುಂಬ ಬಜೆಟಲ್ಲೇ ಹೋಗಬೇಕು ಅನ್ನೋರು ಆಯ್ಕೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಹೇಳಿದ್ರೆ, ನಾನು ಅಲ್ಲಿ ಅಕ್ಟೋಬರ್ ಟೈಮಲ್ಲಿ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ಅಷ್ಟೊಂದು ಬಿಸಿಲು ಇದೆಲ್ಲ ಇರೋಲ್ಲ. ಮೇದಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ, ಅದು ಅಷ್ಟು ಇದಲ್ಲ. ಅಕ್ಟೋಬರಲ್ಲೇ ಅವರು ವರ್ಷದಲ್ಲಿ 2 ಸಲ ಹಾಕ್ತಾರೆ, ಅದು ಅಕ್ಟೋಬರು ಮತ್ತು ಇದರಲ್ಲಿ ಮೇದಲ್ಲಿ ಹಾಕ್ತಾರೆ. ಅಕ್ಟೋಬರ್ದೇ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಥ್ಯಾಂಕ್ಸ್.